ಅಯೋಧ್ಯ ನಗರದ ಇಕ್ಷ್ವಾಕು ವಂಶದಲ್ಲಿ ಮಹಾಪ್ರತಾಪಿಯಾದ ರಾಜ ಅಜನು ಆಳುತ್ತಿದ್ದನು. ಅವನ ಪತ್ನಿ ಇಂದುಮತಿ ಧರ್ಮನಿಷ್ಠೆ, ದಯೆ ಮತ್ತು ಸೌಂದರ್ಯಕ್ಕೆ ಪ್ರಸಿದ್ಧಳಾಗಿದ್ದಳು. ಇವರಿಗೆ ಬಹುಕಾಲ ಸಂತಾನವಿಲ್ಲದ ಕಾರಣ ರಾಜ್ಯದಲ್ಲಿ ದುಃಖದ ಛಾಯೆ ಆವರಿಸಿತ್ತು. ರಾಜ ಅಜನು ದೇವರಲ್ಲಿ ಪ್ರಾರ್ಥಿಸಿ ಯಜ್ಞಯಾಗಗಳನ್ನು ಮಾಡುತ್ತಿದ್ದನು. ದೇವತೆಗಳ ಅನುಗ್ರಹದಿಂದ ಇಂದುಮತಿ ಗರ್ಭವತಿಯಾದಳು. ಅರಮನೆಯಲ್ಲಿ ಹರ್ಷದ ವಾತಾವರಣ ಮೂಡಿತು. ಕಾಲಕ್ರಮದಲ್ಲಿ ಶುಭ ಮುಹೂರ್ತದಲ್ಲಿ ಇಂದುಮತಿ ಒಬ್ಬ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗು ಜನಿಸಿದ ಕ್ಷಣದಿಂದಲೇ ಅರಮನೆ ತುಂಬಾ ದೀಪಾಲಂಕಾರ, ಮಂಗಳವಾದ್ಯಗಳ ನಾದ ಹಾಗೂ ಹರ್ಷಧ್ವನಿ ಮೊಳಗಿತು. ಜ್ಯೋತಿಷ್ಯರು ಮಗುವಿನ ಜಾತಕ ನೋಡಿ ಭವಿಷ್ಯ ನುಡಿದರು. ಅವನ ಕಾಲುಗಳು ರಥದ ಚಕ್ರಗಳಂತೆ ಬಲವಾಗಿದ್ದರಿಂದ ಅವನಿಗೆ ದಶರಥ ಎಂಬ ನಾಮಕರಣ ಮಾಡಲಾಯಿತು. ದಶರಥನು ಬಾಲ್ಯದಿಂದಲೇ ಧೈರ್ಯಶಾಲಿ, ಸತ್ಯವಂತ ಮತ್ತು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದನು. ಗುರುಗಳ ಬಳಿ ವೇದ, ಶಾಸ್ತ್ರ ಮತ್ತು ಧನುರ್ವಿದ್ಯೆಯನ್ನು ಕಲಿತು ಶೀಘ್ರದಲ್ಲೇ ಶೂರ ಯೋಧನಾಗಿ ಬೆಳೆದನು. ತಂದೆ ಅಜನು ವೃದ್ಧನಾದಾಗ ರಾಜ್ಯಭಾರವನ್ನು ದಶರಥನಿಗೆ ಒಪ್ಪಿಸಿದನು. ದಶರಥನು ಧರ್ಮದ ಮಾರ್ಗದಲ್ಲಿ ನಡೆದು ಪ್ರಜೆಗಳ ಹಿತವನ್ನೇ ತನ್ನ ಧರ್ಮವೆಂದು ಭಾವಿಸಿದನು. ಹೀಗಾಗಿ ಅವನು ಅಯೋಧ್ಯೆಯ ಜನರಿಗೆ ಪ್ರಿಯನಾದ ಮಹಾರಾಜನಾಗಿ ಪ್ರಸಿದ್ಧನಾದನು. ಈ ರೀತಿ ರಾಜ ಅಜನು ಮತ್ತು ರಾಣಿ ಇಂದುಮತಿಯ ಪುತ್ರನಾಗಿ ಜನಿಸಿದ ದಶರಥನು ಮುಂದಿನ ದಿನಗಳಲ್ಲಿ ರಾಮನ ತಂದೆಯಾಗಿ ಇತಿಹಾಸದಲ್ಲಿ ಅಮರನಾದನು.